ಮತ್ತೊಮ್ಮೆ ನಮಸ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಎಲ್ಲ ನನ್ನ ಬಂಧು ಬಾಂಧವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು. ಈಗ ಎರಡನೇ ಪರ್ಯಾಯಕ್ಕೆ ಬರೋಣ. ಎರಡನೇ ಪರ್ಯಾಯ ಬಂದು ಸಿಂಹ ರಾಶಿಯಿಂದ ವೃಶ್ಚಿಕ ರಾಶಿಯವರೆಗೂ ಎರಡನೇ ಪರ್ಯಾಯ ಆಗುತ್ತೆ. ಈ ಎರಡನೇ ಪರ್ಯಾಯ ಶುರು ಮಾಡಬೇಕಾದ್ರೆ ನಾವು ಹಿಂದೆ ಆಶ್ಲೇಷ ನಕ್ಷತ್ರ ಮುಗಿಸಿದ್ವಿ. ಇಲ್ಲಿ ಮಖ ನಕ್ಷತ್ರ ಶುರುವಾಗುತ್ತೆ. ಇಲ್ಲಿ ಮಖ ನಕ್ಷತ್ರ ಸಿಂಹರಾಶಿ ಶುರುವಾಗಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಮುಗಿಯುತ್ತೆ. ಇದು ಎರಡನೇ ಪರ್ಯಾಯ. ಈ ಎರಡನೇ ಪರ್ಯಾಯದಲ್ಲಿ ಮೊದಲಿಗೆ ಬಂದು ಮಖ ನಕ್ಷತ್ರ 1, 2, 3, 4, ಪುಬ್ಬ ನಕ್ಷತ್ರ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ 1 ಪಾದ, ಇದಿಷ್ಟು ಸೇರಿ ಸಿಂಹ ರಾಶಿ ಆಗತ್ತೆ. ಸಿಂಹ ರಾಶಿ ಅಧಿಪತಿ ಬಂದು ರವಿಗ್ರಹ ಅಂತ ಸೂರ್ಯ. ಈಗ ಸಿಂಹರಾಶಿಗೆ ಹೇಗಪ್ಪ ಇದೆ ಅಂತ ನೋಡೋದಾದರೆ, ರಾಶಿಯಿಂದ 7ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರು, ಎಲ್ಲಿವರೆಗೂ 1, 5ರವರೆಗೂ. ಆಮೇಲೆ 2ನೇ ಮನೆಯಲ್ಲಿ ಕೇತು ಇದ್ದಾನೆ, ಅಷ್ಟಮದಲ್ಲಿ ರಾಹು ಕೂತಿದ್ದಾನೆ. ಸೊ ಪ್ರಬಲವಾಗಿ ಸಪ್ತಮ ಶನಿಗೆ ಶಾಂತಿ ಮಾಡ್ಕೋಬೇಕು, ಅಷ್ಟಮದಲ್ಲಿ ರಾಹು ಕೂತಿರೋದಕ್ಕೂ ಶಾಂತಿ ಮಾಡಬೇಕು, ದ್ವಿತೀಯದಲ್ಲಿ ಕೇತು ಕೂತಿರೋದಕ್ಕೂ ಶಾಂತಿ ಮಾಡಬೇಕು. ಗುರು 9ನೇ ಮನೇಲಿ ಇರೋದು ಏನು ಹೇಳ್ತೀವಿ, ಆ ಬಲ, ಗುರುಬಲ ಅನ್ನೋದು ಇರುತ್ತೆ. ಯು ವಿಲ್ ಬಿ ಮ್ಯಾನೇಜಿಂಗ್ ದಿ ಥಿಂಗ್ಸ್ ಇನ್ ದಿ ರೈಟ್ ವೇ. ಯಾವಾಗ ಗುರು 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾನೆ 1/5/2024 ಅಂದರೆ ಬರುವ ಮೇ ತಿಂಗಳಲ್ಲಿ, ಆದಮೇಲೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕು. ಉದ್ಯೋಗದಲ್ಲಿ, ನೀವು ಮಾಡ್ತಾ ಇರೋ ವ್ಯವಹಾರಗಳಲ್ಲಿ, ನೀವು ಆಡ್ತಾ ಇರೋ ಮಾತುಗಳಲ್ಲಿ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹುಟ್ಕೊಳ್ಳೋ ಅಂಥ ಶತ್ರು ಬಾಧೆ, ಕೈಯಲ್ಲಿ ದುಡ್ಡು ನಿಲ್ಲದೆ ಇರೋದು, ಅನಾವಶ್ಯಕ ತಿರುಗಾಟ, ವ್ಯವಹಾರಗಳಲ್ಲಿ ಮೋಸ, ಇವೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಬೇಕು ಯಾರು, ಸಿಂಹ ರಾಶಿಯವರು. ನೆಕ್ಸ್ಟ್ ಬಂದು ಶನಿ ಶಾಂತಿ ಮಾಡ್ಕೊಳ್ಳೇಬೇಕು, ರಾಹುಕೇತು ಶಾಂತಿನೂ ಮಾಡ್ಕೋಬೇಕು, ಗುರು ಶಾಂತಿನೂ ಮಾಡ್ಕೋಬೇಕು ಸಿಂಹ ರಾಶಿಯವರು. ಸಿಂಹ ರಾಶಿ ಮುಗಿದ ಮೇಲೆ ಬರೋದು ನೆಕ್ಸ್ಟು ಕನ್ಯಾ ರಾಶಿ. ಕನ್ಯಾ ರಾಶಿ ಬಂದು ಉತ್ತರ 2, 3, 4, ಹಸ್ತ 4 ಪಾದಗಳು, ಚಿತ್ತ 1, 2, ಇದಿಷ್ಟು ಸೇರಿ ಕನ್ಯಾ ರಾಶಿ ಆಗತ್ತೆ. ಕನ್ಯಾ ರಾಶಿ ಅಧಿಪತಿ ಬಂದು ಬುಧ. ಈಗ ಕನ್ಯಾ ರಾಶಿಗೆ ಹೇಗಿದೆಯಪ್ಪ ಅಂತ ನೋಡಿದ್ರೆ, ಕನ್ಯಾ ರಾಶಿಲಿ 6ನೇ ಮನೆಯಲ್ಲಿ ಶನಿ ಕೂತಿರೋದು ತುಂಬ ಒಳ್ಳೆಯದು. ಆದರೆ ಲಗ್ನ ರಾಶಿ ಒಳಗೆ ಕೇತು ಕೂತ್ಕೊಂಡಿರೋದು, ಸಪ್ತಮದಲ್ಲಿ ರಾಹು ಕೂತ್ಕೊಂಡಿರೋದು ಒಳ್ಳೆಯದಲ್ಲ. ಮಾನಸಿಕವಾಗಿ ಏನಾರ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಯಾವಾಗ ಈ ಕೇತು ಬದಲಾಯಿಸೋವರೆಗೂ. ಸಪ್ತಮದಲ್ಲಿ ರಾಹು ಇದ್ದಾಗ ಅವರು ನಿಮ್ಮ ಜೊತೆಲಿರೋರು ಯಾರೇ ಆಗಲಿ, ಕೊಲೀಗ್ಸ್ ಆಗಲಿ, ಬಾಸ್ ಆಗಲಿ, ನಿಮ್ಮ ಟೀಮ್ ಲೀಡರ್ಗಳೇ ಆಗಲಿ, ಅವ್ರ ಲೆವೆಲ್ಗೆ ನೀವು, ಅವ್ರು ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ಗೆ ನೀವು ವರ್ಕ್ ಮಾಡೋಕ್ಕಾಗ್ದಿರಾ, ಆ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಡ್ರಾಪ್ ಆಗೋಕ್ಕೆ ಶುರುವಾಗತ್ತೆ. ಜೊತೆಗೆ ರಾಶಿಯಿಂದ ಅಷ್ಟಮದಲ್ಲಿ ಗುರು ಸಂಚಾರ, ಅಷ್ಟಮ ಗುರುನು ಅಂತ ಒಳ್ಳೆಯದಲ್ಲ. ಶನಿ ಒಬ್ಬ ಚೆನ್ನಾಗಿದ್ದಾನೆ. ಈಗ ಮೇ 1ನೇ ತಾರೀಕು ನಂತರ ಯಾವಾಗ ಗುರು 9ನೇ ಮನೆ ಸಂಚಾರ ಶುರು ಮಾಡ್ತಾನೆ, ಯು ವಿಲ್ ಫೀಲ್ ದಟ್ ರಿಲೀಫ್. ಅಂದರೆ ಗುರು ನವಮ ಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಆ ಗುರು ಕೃಪೆಯಿಂದ, ಶನಿ ಕೂಡ 6ನೇ ಮನೆಯಲ್ಲೇ ಈ ವರ್ಷ ಪೂರ್ತಿ ಇರೋದ್ರಿಂದ, ಶನಿ ಮತ್ತು ಗುರು ಶುಭ ದೃಷ್ಟಿಯಿಂದ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಹೆಚ್ಚು ಗಮನ ಕೊಡಬೇಕಾಗಿರೋದು ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ. ಮತ್ತು ನೀವು ಇನ್ನೊಬ್ಬರನ್ನ ಖುಷಿ ಪಡಿಸೋಕ್ಕೆ ಹೋಗಿ ಹೆಚ್ಚಿಗೆ ನೀವು ತೊಂದರೆಗೆ ಸಿಕ್ಕಾಕೊಳ್ದೇ ಇರೋ ಹಾಗೆ ನಿಮ್ಮನ್ನು ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರು ಯು ವಿಲ್ ಡೂ ಗುಡ್ ಇನ್ ದಿಸ್ ಇಯರ್. ನೆಕ್ಸ್ಟ್ ಬಂದು ತುಲಾ ರಾಶಿ. ತುಲಾ ರಾಶಿಲಿ ಬಂದು ಚಿತ್ತ 3, 4, ಉಳಿದಿದ್ದು 2 ಪಾದಗಳು, ಮತ್ತು ಸ್ವಾತಿ 4 ಪಾದಗಳು, ಮತ್ತು ವಿಶಾಖ 1, 2, 3, ಇದಿಷ್ಟು ಸೇರಿ ತುಲಾ ರಾಶಿ ಆಗುತ್ತೆ, 9 ಪಾದ. ಈ ತುಲಾ ರಾಶಿ ಅಧಿಪತಿ ಬಂದು ಶುಕ್ರ. ಈಗ ತುಲಾ ರಾಶಿಯವ್ರಿಗೆ ಪಂಚಮದಲ್ಲಿ ಶನಿ ಪಂಚಮದಲ್ಲಿರೋದು ಒಳ್ಳೆಯದಲ್ಲ.
ಗುರು ಸಪ್ತಮದಲ್ಲಿ ಇದ್ದಾನೆ ಎಲ್ಲಿವರೆಗೂ 1 ಮೇವರೆಗೂ. ಅದಾದಮೇಲೆ ಅಷ್ಟಮ ಗುರು ಆಗ್ತಾನೆ. ಅಷ್ಟಮ ಗುರುನು ಒಳ್ಳೆಯದಲ್ಲ. ರಾಹು ಷಷ್ಠ ಸ್ಥಾನ ಅಂದರೆ 6ನೇ ಮನೇಲಿದ್ದಾನೆ. ಕೇತು ಬಂದು 12ನೇ ಮನೇಲಿದ್ದಾನೆ. ಇದು ಶುಭ ಫಲ ಕೊಡುತ್ತೆ. ಶನಿ ಶಾಂತಿ ಮತ್ತು ಮೇ ಫಸ್ಟ್ ವೀಕ್ ನಂತರ ಗುರು ಶಾಂತಿನೂ ಮಾಡ್ಕೋಬೇಕಾಗತ್ತೆ. ಆಗ ನಿಮಗೆ ಹೆಚ್ಚಿನ ಟೆನ್ಷನ್ಸ್ ಬರಲ್ಲ. ಇನ್ನೊಬ್ಬರ ವಿಷಯಕ್ಕೆ ಹೆಚ್ಚು ಮೂಗು ತೋರಿಸ್ಬೇಡ್ರಿ. ಹೆಚ್ಚು ಶ್ರಮ ಬೇಡುತ್ತೆ, ಶ್ರಮ ಬೀಳಿ. 3ನೇದು ಮಕ್ಕಳು ಆಗದೇ ಇರೋರ್ಗೆ ಮಕ್ಕಳಾಗತ್ತೆ, ಆ ಮಕ್ಕಳಿಂದನೂ ಕಿರಿಕಿರಿ ಇರುತ್ತೆ, ಅದ್ರ ಬಗ್ಗೆನೂ ಹೆಚ್ಚು ಗಮನ ಕೊಡಬೇಕು. ಮತ್ತು ನಿಮ್ಮ ಸಂಗಾತಿಗಳ ಜೊತೆಗೆ ಅವಾಗವಾಗ ಸಣ್ಣ ವಿಷಯಕ್ಕೆ ಫೈಟಿಂಗ್ ಆಗ್ತಾನೇ ಇರುತ್ತೆ. ಅದನ್ನು ನೀವು ಮ್ಯಾನೇಜ್ ಮಾಡಲೇಬೇಕು. ಗುರು ಶಾಂತಿ ಶನಿ ಶಾಂತಿ ಮಾಡ್ಕೊಳ್ಳೋದ್ರಿಂದ ಇದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ದೇವರು ಪಾಲಿಸ್ತಾನೆ. ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಲಿ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ 4 ಪಾದ ಮತ್ತು ಜ್ಯೇಷ್ಠ 4 ಪಾದ. ಈ 9 ಪಾದಗಳು ಸೇರಿ ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಬಂದು ಮಂಗಳ ಅಥವಾ ಕುಜಗ್ರಹ. ಈಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ, ರಾಶಿಯಿಂದ 4ನೇ ಮನೆಯಲ್ಲಿ ಶನಿ. 4ನೇ ಮನೆ ಶನಿ ಅಂದರೆ ನಾವೇನು ಹೇಳ್ತೀವಿ, ಅಷ್ಟಮದಿಂದ ಅರ್ಧ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಅದು ಒಳ್ಳೆಯದಲ್ಲ. 6ನೇ ಮನೆಯಲ್ಲಿ ಗುರು ಇದ್ದಾನೆ, ಅದು ಒಳ್ಳೆಯದಲ್ಲ. 5ನೇ ಮನೆಯಲ್ಲಿ ರಾಹು ಇದ್ದಾನೆ, ಅದು ಮಿಶ್ರ ಫಲ. ಕೇತು 11ನೇ ಮನೆಯಲ್ಲಿದ್ದಾನೆ, ಅದು ಮಿಶ್ರ ಫಲ. ಸೊ ಈ ವರ್ಷ ಇಲ್ಲಿವರೆಗೂ ಮೇ 1ನೇ ತಾರೀಕುವರೆಗೂ. ಅದಾದಮೇಲೆ ಏನಾಗುತ್ತೆ, ಗುರು ಸಪ್ತಮ ಸ್ಥಾನದಲ್ಲಿ ಸಂಚಾರ ಶುರು ಮಾಡಿದಾಗ ಖಂಡಿತವಾಗೂ ಉತ್ತಮ ಫಲಗಳನ್ನೇ ಕೊಡ್ತಾ ಬರ್ತಾನೆ. ಆದರೆ 4ನೇ ಮನೆಯಲ್ಲಿ ಶನಿ, 5ನೇ ಮನೆಯಲ್ಲಿ ರಾಹು, ಇದಕ್ಕೆ ನೀವು ಶಾಂತಿ ಮಾಡ್ಕೊಳ್ತಾನೆ ಇರಬೇಕು. ಶನಿ ಶಾಂತಿ, ರಾಹು ಶಾಂತಿ, ಕೇತು ಶಾಂತಿ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಹೆಚ್ಚು ಶುಭ ಫಲಗಳು ಈ ವರ್ಷ ಬರುತ್ತೆ. ಇಲ್ಲಿಗೆ 2ನೇ ಪರ್ಯಾಯ ಮುಗೀತು. ಮತ್ತೊಮ್ಮೆ ನಮ್ಮ ಎಲ್ಲ ಶಮಂತಕ ಎಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಒಂದು ವಿನಂತಿ ಏನು ಅಂದರೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋಗಳನ್ನ ಕಳಿಸಿ ಅವ್ರಿಗೂ ಹೇಳಿ ಈ ಥರ ವಿಚಾರಗಳು ಹೇಳ್ತಾ ಇದ್ದಾರೆ. ಏನಾರ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ರಾಶಿ ಬಗ್ಗೆ ಏನಾರ ಹೆಚ್ಚಿನ ವಿಷಯಗಳು ತಿಳ್ಕೊಬೇಕಂದ್ರೂ ಕಮೆಂಟ್ ಮಾಡಿ. ನಾನು ಸಾಧ್ಯವಾದಷ್ಟು ಬೇಗ ನಿಮಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಮಾಡಲೇಬೇಕಾದ ಯಾವುದಾರ ವಿಷಯಗಳಿದ್ದರೆ ಅದನ್ನು ತಿಳಿಸಿ, ಖಂಡಿತ ವಿಡಿಯೋ ಮಾಡಿ ನಾನು ತಿರ್ಗೋ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.